ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಟು ಬಿ ಚಾನಲ್ಗೆ ಸ್ವಾಗತ. ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನನ್ನ ಜರ್ನಿ ಹೇಗಿರುತ್ತೆ ಅಂತ ಎಲ್ಲ, ಮತ್ತು ರಿಪೋರ್ಟ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದು ನನ್ನ ಫಸ್ಟ್ ಸ್ಕ್ಯಾನ್ ಆಗಿರುತ್ತೆ. ಅಂದರೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಸೊ ಅವ್ರು ನನಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಸಜೆಸ್ಟ್ ಮಾಡ್ತಾರೆ. ಸೊ ನಾನು ಟೆಸ್ಟಿಗೆ ಹೋಗಿರುವಂತಹ ಡೇಟ್ ಬಂದು 15th ಜುಲೈಗೆ ನಾನು ಟೆಸ್ಟಿಗೆ ಹೋಗಿದ್ದಿದ್ದು. ಸೊ ನನಗೆ ಲಾಸ್ಟ್ ಮಿನಿಸ್ಟ್ರಲ್ ಅಂದರೆ ಲಾಸ್ಟ್ ಪೀರಿಯಡ್ ಆಗಿದ್ದು ಡೇಟ್ ಬಂದು 28th ಮೇಗೆ. ಸೊ ಅಲ್ಲಿಂದ ಅಂದರೆ LMP ಡೇಟ್ ಅಂದರೆ 6 ವೀಕ್ಸ್ 6 ಡೇಸ್ ಆಗಿತ್ತು. ಅಂದರೆ ನನ್ನ ಮೆನಿಸ್ಟ್ರಲ್ ಸರ್ಕಲ್ ಮಿಸ್ ಆಗಿ ಮತ್ತು ನಾನು ಅವತ್ತು ಟೆಸ್ಟಿಗೆ ಹೋಗಿರ್ತೀನಲ್ವ, ಅಲ್ಲಿವರೆಗೂ ಎಷ್ಟು ಡೇಸ್ ಆಗಿರುತ್ತೆ ಅನ್ನೋದನ್ನು ಕೊಟ್ಟಿರ್ತಾರೆ. ಅಂದರೆ 6 ವೀಕ್ಸ್ 6 ಡೇಸ್ ಆಗಿರುತ್ತೆ. ಸೊ EDD ಅಂದರೆ ನಮಗೆ ಯಾವತ್ತು ಮಗು ಆಗುತ್ತೆ ಅನ್ನೋದನ್ನು ಇಲ್ಲಿ ಬರೆದಿರ್ತಾರೆ. ಮಾರ್ಚ್ 3 ಅಂತ ನನಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಿಂಗಲ್ ಇಂಟ್ರಾಯುಟರಿನ್ ಜೆಸ್ಟೇಷನಲ್ ಸ್ಯಾಕ್ ನೋಟೆಡ್ ಅಂತ ಕೊಟ್ಟಿದ್ದಾರೆ. ಇದೇನು ನಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಮೇನ್ ಪಾಯಿಂಟ್ಸ್ನ ನಾನಿಲ್ಲಿ ಕವರ್ ಅಪ್ ಮಾಡ್ತೀನಿ. ಕೊರಿಯೋನಿಕ್ ಎಕೋಜೆನಿಸಿಟಿ ಈಸ್ ನಾರ್ಮಲ್, ಕಾಂಟೂರ್ ಈಸ್ ಸ್ಮೂತ್, ಸಿಂಗಲ್ ಫೆಟಲ್ ಪೋಲ್ ಈಸ್ ಸೀನ್. ಓಕೆನಾ. ಮತ್ತು CRL ಅಂತ ಕೊಟ್ಟಿದ್ದಾರೆ. CRL ಅಂದರೆ ಕ್ರೋನ್ ರಂಪ್ ಲೆಂತ್ ಅಂತ ಹೇಳ್ತೀನಿ, ಮಗುದು ಮೆಷರ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು 5 mm ಅಂತ ಕೊಟ್ಟಿದ್ದಾರೆ. ಅಂದರೆ 6 ವೀಕ್ಸ್ 2 ಡೇಸಿಗೆ ಇಷ್ಟು ಇದೆ ಅಂತ ಕೊಟ್ಟಿರ್ತಾರೆ. ಮತ್ತು ಕಾರ್ಡಿಯಕ್ ಆ್ಯಕ್ಟಿವಿಟಿ ಈಸ್ ಆಲ್ಸೋ ಸೀನ್ ಅಂತ ಕೊಟ್ಟಿದ್ದಾರೆ. FHR ಅಂದರೆ ಫೆಟಲ್ ಹಾರ್ಟ್ ರೇಟ್ ಅಂತ ಕರಿತೀವಿ. ಸೊ 126 ಬೀಟ್ ಪರ್ ಮಿನಿಟ್ ಇದೆ. ಓಕೆನಾ. ಹಾರ್ಟ್ ರೇಟ್ ಬಂದು 126 ಇದೆ. EDD ಬೈ ಸ್ಕ್ಯಾನ್ ಅಂದರೆ ಎಸ್ಟಿಮೇಟೆಡ್ ಡೇಟ್ ಆಫ್ ಡೆಲಿವರಿ ಅಂತ ಹೇಳ್ತೀವಿ. ಇದು ನನಗೆ 7th ಸ್ಕ್ಯಾನಿಂಗ್ ಪ್ರಕಾರ ಎಷ್ಟು ಅಂತ ಹೇಳಿದ್ದಾರೆ. ಓಕೆನಾ. ರೈಟ್ ಓವರಿ ಈಸ್ ನಾರ್ಮಲ್ ಇನ್ ಸೈಜ್ ಆ್ಯಂಡ್ ಎಕೋ ಟೆಕ್ಸ್ಚರ್ ಅಂತ ಕೊಟ್ಟಿದ್ದಾರೆ. ಲೆಫ್ಟ್ ಓವರಿ ಶೋಸ್ ಇಸ್ ಸಿಂಪಲ್ ಕ್ರಿಸ್ಟ್ ಮೆಷರಿಂಗ್ 3.5 into 3.8 centimeter. ಓಕೆ. ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಗೆಸ್ಟೇಷನ್ ಆಫ್ 6 weeks 2 days ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಮಗು ಅಂತ. ಇಲ್ಲೇನೇ ಟ್ವಿನ್ಸ್ ಇದ್ದರೆ ಟ್ವಿನ್ ಲೈವ್ ಇಂಟ್ರಾಯುಟರಿನ್ ಅಂತ ಇರುತ್ತೆ. ಸೊ ಒಂದೇ ಮಗು ಆಗಿರೋದ್ರಿಂದ ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಡೆ ನೋಡ್ತಿರ್ಬೋದು, ಮಂಜುನಾಥ್ ನಿಮ್ಮದು ಪರ್ಸನ್ ಅಂದರೆ ಅವ್ರು ಯಾವ ಜೆಂಡರ್ ಅಂತ ರಿವೀಲ್ ಮಾಡೋದಿಲ್ಲ ಅಂತ ಇಲ್ಲಿ ಬರ್ತಿರ್ತಾರೆ. ಓಕೆನಾ. ಸೊ ಇದಾಗಿರುತ್ತೆ ನನ್ನ ಪ್ರೆಗ್ನೆನ್ಸಿಯ ರಿಪೋರ್ಟ್. ಸೊ ಇದಾದಮೇಲೆ ನನಗೆ ಬ್ಲಡ್ ಚೆಕಪ್ ಮಾಡಿಸೋದು ಕೂಡ ಸಜೆಸ್ಟ್ ಮಾಡ್ತಾರೆ ಡಾಕ್ಟರು. ಸೊ ಸ್ಕ್ಯಾನಿಂಗ್ದು ನೋಡ್ತಿರ್ತೀರ ನೀವು, ನೋಡ್ಬೋದು ನೀವು. ಇದರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ಇದೆ ಅಂತ. ಮಗುನ ನಮಗೆ ತೋರಿಸ್ತಾರೆ ಅಲ್ಲಿ. ನೆಕ್ಸ್ಟ್ ನಿಮಗೆ ನಾನು ಇಲ್ಲಿ ನನ್ನ ಬ್ಲಡ್ ರಿಪೋರ್ಟ್ನ ತೋರಿಸ್ತೀನಿ. ಸೊ ಬ್ಲಡ್ ರಿಪೋರ್ಟ್ ಎಲ್ಲ ನನಗೆ ನಾರ್ಮಲ್ ಆಗೇ ಬಂದಿತ್ತು. ಸೊ ಥೈರಾಯ್ಡ್ ಕೂಡ ಇಲ್ಲ ಅಂತಲೇ ಬಂದಿತ್ತು. ಶುಗರ್ ಎಲ್ಲ ನಾರ್ಮಲ್ ಆಗೇ ಇದೆ ಅಂತ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ಕನ್ಫರ್ಮ್ ಮಾಡಿ. ನನಗೇನು ಗೊತ್ತಿದೆ ನಾನು ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ನೋಡ್ತಿರ್ಬೋದು ನೀವು, ಬ್ಲಡ್ ರಿಪೋರ್ಟ್ ತೋರಿಸ್ತೀನಿ ನಾನು. ಅದು ಕೂಡ 15th ಜುಲೈಗೆ ಮಾಡಿರುವಂಥದ್ದು. ಸೊ ನೋಡ್ಬೋದು ನೀವು, ಹೆಮೋಗ್ಲೋಬಿನ್ ಕೌಂಟ್ ಎಷ್ಟಿರಬೇಕು ಇಲ್ಲಿ ನೀವು ನೋಡ್ತಿರ್ಬೋದು. 12-16 ಅಂತ ಇದೆ. ಸೊ 12ಇಂದ 16ವರೆಗೂ ಇರಬೇಕು. ನನಗೆ 13.3 ಇದೆ. GM ಇದೆಲ್ಲ ಎಷ್ಟಿರಬೇಕು ಅಂತ ಇಲ್ಲಿರುತ್ತೆ ಆ್ಯಾವ್ರೇಜ್. ಸೊ ಎಷ್ಟಿದೆ ಅಂತ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ನೋಡಿಬಿಟ್ಟು ತಿಳ್ಕೊಬೋದು. ಸೊ ನನಗೆಲ್ಲನೂ ನಾರ್ಮಲ್ ಆಗೇ ಇದೆ ಅಂತ ಹೇಳಿದ್ರು ಡಾಕ್ಟ್ರು. ನಾಟ್ ಟು ವರಿ, ಏನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳಿದರು. ಸೊ ಇದಾಗಿರುತ್ತೆ ನನ್ನ ಫಸ್ಟ್ ಸ್ಕ್ಯಾನಿಂಗ್. ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಸೊ ಇದೊಂದು ಸ್ಕ್ಯಾನ್ನ ಮಾಡಿರ್ತಾರೆ. ನಾನು ಬೃಂದಾವನ್ ಹಾಸ್ಪಿಟ್ಲಲ್ಲಿ ತೋರಿಸಿರೋದು. ಇದು ಚಾಮರಾಜಪೇಟೆಯಲ್ಲಿದೆ. ಸೊ ಇದು ಫಸ್ಟ್ ಟ್ರಿಮಿಸ್ಟರ್ವಿನ ಸ್ಕ್ಯಾನಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ವ್ಲಾಗ್ಸಲ್ಲಿ ನಾನು ನಿಮಗೆ ಅನಾಮಲಿ ಸ್ಕ್ಯಾನ್ ಇವೆಲ್ಲವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ಜೆಂಡರ್ ಅಂತ ನೀವು ತಿಳ್ಕೊಳ್ಳೋ ಆಸಕ್ತಿ ಕೂಡ ನಿಮಗೆ ಇರುತ್ತಲ್ವ. ಸೊ ಅದಕ್ಕೆ ನಾನು ಎಲ್ಲವನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್.